ಹಾಯ್ ಎಲ್ಲರಿಗೂ ರಾಧೆ ರಾಧೆ. ಇಂತಿ ನಿಮ್ಮ ಪ್ರೀತಿಯ ಶಿಲ್ಪಿ. ಶ್ರೀಕೃಷ್ಣ ಹೇಳ್ತಾರೆ, ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದೆ ಹೋದರೆ ನಿನ್ನ ಎಲ್ಲ ಕರ್ಮಫಲಗಳನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಲು ಪ್ರಯತ್ನಿಸು. ಈ ಅಭ್ಯಾಸವೂ ಸಹ ನಿನಗೆ ಆಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮವಾಗಿರುತ್ತೆ. ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವೂ ಉತ್ತಮವಾಗಿರುತ್ತೆ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿ ಪಡಿತೀವಿ. ನಾವು ಮಾಡುವಂಥ ಯಾವುದೇ ಕೆಲಸದಲ್ಲಿ ಫಲವನ್ನು ಬಯಸದೆ ಎಲ್ಲವೂ ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಅಂದುಕೊಂಡು ನಮ್ಮ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಭಾನುವಾರದ ಪೋಸ್ಟನ್ನು ಇವತ್ತು ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಮಕ್ಕಳು ಬಂದಿದ್ರು. ತುಂಬ ಇಷ್ಟ ಆಗಿರುವಂಥ ಒಂದು ಮಗು ಗಿಫ್ಟ್ ಮಾಡಿದ್ದು. ಭಾನುವಾರ ಆಗಿದ್ರೂ ಸಹ ನಾನು ಯಾವುದೇ ರೀತಿಯ ನಾನ್ ವೆಜ್ ತಿನ್ನೋದಿಲ್ಲ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗಿತ್ತು. ಮೊದಲೇ ಹೇಳಬೇಕಾ, ನಾವು ಪಿ ಇ ಟೀಚರ್ ಆಗಿರೋದ್ರಿಂದ ಯಾವ ಮಕ್ಕಳು ಕಂಡ್ರು ಅವ್ರ ಜೊತೆ ಖುಷಿಯಾಗಿ ಬರೀತಾ ಇರ್ತೀವಿ. ಹಾಗೆ ಮಾವಿನಕಾಯಿ ಕಟ್ ಮಾಡಿದ್ರು, ಮಾವಿನಕಾಯಿ ತಿಂದ್ವಿ. ಸಖತ್ತಾಗಿತ್ತು. ಒಂದೇ ಒಂದು ತಿನ್ನೋಣ ಅಂತ ಅಂದ್ಕೊಂಡು ಹೋಗಿ ಇಡೀ ಬೌಲ್ನೇ ಖಾಲಿ ಮಾಡಿದ್ವಿ. ಮಕ್ಕಳು ಗೋಬಿ ಕೇಳ್ತಿದ್ರು ಅಂತ ಗೋಬಿ ಮಂಚೂರಿನೂ ಮಾಡಿ ಹಾಗೂ ಈಗ ಮಗು ಕೈಯಲ್ಲಿ ಸೂಪರ್ ಆಗಿದೆ ಅಂತ ಹೇಳಿಸಿ ನನ್ನ ರಾಮಿಗೆ ಮೊಬೈಲಲ್ಲಿ ಕಾರ್ಟೂನ್ ತೋರಿಸ್ತಾ ಮಗು ಫ್ರೆಂಡಿನ ಮನೆ ಹತ್ರ ಬಿಟ್ಟು ಬಸ್ ಬರಬೇಕಾದ್ರೆ ತರಕಾರಿ ತೊಗೊಂಬಂದೆ. ಬೆಳಗ್ಗೆಯಿಂದ ಇವತ್ತು ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಸಂಜೆ ಮಾಡಿ ಆಶೀರ್ವಾದ ರಾಮ್ ಮೇಲೆ ಇರಲಿ. ಊಟ ಮಾಡಿ ನಾಳೆ ಸಿಗೋಣ. ಶಿವರಾತ್ರಿ.